ಇಂದಿನ ಜಗತ್ತನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಆಳುತ್ತಿವೆ. ಜಗತ್ತಿನ ಎಲ್ಲ ಆವಿಷ್ಕಾರಗಳ ಹಿಂದೆ ಮೂಲ ವಿಜ್ಞಾನವಿದೆ. ತಂತ್ರಜ್ಞಾನವು ನಮ್ಮ ಆಳಾಗಿರಬೇಕೇ ಹೊರತು ಅದು ಜಗತ್ತನ್ನು ಆಳುವಂತಾಗಿರಬಾರದು ಎಂದು ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆ. ಸಣ್ಣಪ್ಪ ಹೇಳಿದರು. ಅವರು ಪಟ್ಟಣದ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ವಿಜ್ಞಾನ ಸಂಘ ಮತ್ತು ಐಕ್ಯುಎಸಿ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ವಿದ್ಯಾರ್ಥಿಗಳು ಎಂಜಿನಿಯರ್ ಮತ್ತು ವೈದ್ಯರಾಗುವ ಹಂಬಲದಲ್ಲಿ ಅತ್ತ ಕಡೆಗೆ ವಾಲುತ್ತಾ ಮೂಲ ವಿಜ್ಞಾನವನ್ನು ಕಡೆಗಣಿಸುತ್ತಿದ್ದಾರೆ. ಕೌಶಲ್ಯ ಮತ್ತು ಪ್ರತಿಭೆಗಳು ಜಗತ್ತನ್ನು ಆಳುತ್ತಿವೆ. ಮೌಢ್ಯವನ್ನು ತೊರೆದು ಪ್ರಶ್ನಿಸುವ ಮನೋಭಾವ ಬೆಳೆದುಕೊಂಡಾಗ ಸಾಧನೆ ಸುಲಭವಾಗುತ್ತದೆ. ಇಂದಿನ ಯುವಜನಾಂಗಕ್ಕೆ ಅರಿಸ್ಟಾಟಲ್ ಹಾದಿಗಿಂತ ಗೆಲಿಲಿಯೋ ಹಾದಿ ಗುರಿಯಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಮೆಡಿಕಲ್ಲು, ಇಂಜಿನಿಯರಿಂಗು, ಅಗ್ರಿಕಲ್ಚರು ಬೇರೆ ಬೇರೆ ಪ್ರೊಫೆಷನ್ಗೋಸ್ಕರ ಹೋಗ್ಬಿಟ್ಟು ಕೊನೆಗೆ ಇನ್ನೇನು ಸಿಗಲ್ಲ ಅಂತಕ್ಕಂಥ ಒಂದು ಮಟ್ಟದಲ್ಲಿ ಬಂದಾಗ ಇದು ಬೇಸಿಕ್ ಸೈನ್ಸ್ನ ಆಯ್ಕೆ ಮಾಡ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಬೇಸಿಕ್ ಸೈನ್ಸು ಅಥವಾ ಇಂಜಿನಿಯರಿಂಗ್ ಕಾಲೇಜ್ 250 ಜನ ಇದೆ ನಮ್ಮ ರಾಜ್ಯದಲ್ಲಿ. ಎಲ್ಲರಿಗೂ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತಾ ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳು ಒಂದೇ ಅಲ್ಲ, ಪೋಷಕರು ಸಹ ಅರ್ಥ ಮಾಡ್ಕೋಬೇಕಾಗಿದೆ. ಇವರು ಎಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಕೆಲಸ ಸಿಗ್ತಾ ಇದೆ. ಈಗ ಮೆಡಿಕಲ್ ಕಾಲೇಜು ಸಹ ಎಲ್ಲ ಡಿಸ್ಟ್ರಿಕ್ಟು ಒಂದು ಮೆಡಿಕಲ್ ಕಾಲೇಜ್ ಆಗಿದೆ. ಎಲ್ಲರೂ ಪ್ರೊಫೆಷನಲ್ ಆಗಿ ಅಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಲಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದೇ ಕ್ಷೇತ್ರಕ್ಕೆ ನೀವು ಹೋಗಿ ಅಲ್ಲಿ ಒಬ್ಬ ಮನುಷ್ಯನ ಸ್ಕಿಲ್ಲು ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಅವನ ಟ್ಯಾಲೆಂಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಎಂಪಿಇ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿಯವರು ಮಾತನಾಡಿ, ನಮ್ಮ ಸಂಸ್ಥೆಯಡಿ ಸ್ನಾತಕ ಸಂಶೋಧನಾ ಕೇಂದ್ರವಿದ್ದು ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ತರಬೇತಿ ನೀಡಲಾಗುತ್ತಿದೆ. ಕಳೆದ ಸಾಲಿನಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ 2 ರ್ಯಾಂಕುಗಳು ಬಂದಿವೆ. ವಿದ್ಯಾರ್ಥಿಗಳು ಮೂಲ ವಿಜ್ಞಾನ ಓದಲು ಮನಸ್ಸು ಮಾಡಬೇಕು ಮತ್ತು ಪಾಲಕರು ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದರು. ರಾಜ್ಯದಲ್ಲಿ ಪ್ರಥಮ, ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಡಾಕ್ಟರ್ ಸಿ.ಎನ್. ರಾವ್ ಅವರಿಂದ ಸ್ಪಾನ್ಸರ್ ಆಗಿದ್ದು ಈ ಅಂಡರ್ ಗ್ರಾಜ್ಯುಯೇಟ್ ರಿಸರ್ಚ್ ಸೆಂಟರ್ ಎಸ್ಡಿಎಂ ಮಹಾವಿದ್ಯಾಲಯದಲ್ಲಿ BSc ಪದವಿ ಓದುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಕೇವಲ BSc ಓದಿ ಮುಗಿಸ್ಲಿಕ್ಕಷ್ಟೇ ಯೋಚನೆ ಮಾಡದೆ ರಿಸರ್ಚ್ ಅಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು. ಇವತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ರಿಸರ್ಚ್ ಮಾಡುವಂಥ ಎಲ್ಲ ಅವಕಾಶ ಇದೆ. ನೀವು ಇದನ್ನು ಬಳಸ್ಕೊಂಡ್ರೆ ಮಾತ್ರ ನಮ್ಮ ಸಂಸ್ಥೆ ಇದನ್ನು ಪ್ರಾರಂಭಿಸಲಿಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಮುಂದಿನ ದಿವಸದಲ್ಲಿ ರಿಸರ್ಚ್ ಅನ್ನ ಯಾಕೆ ಮಾಡಬೇಕು, ವಿದ್ಯಾರ್ಥಿಗಳು ರಿಸರ್ಚ್ನಲ್ಲಿ ಯಾಕಾಗಿ ತೊಡಗಿಸಿಕೊಳ್ಳಬೇಕು ಹೇಳುವುದರ ಬಗ್ಗೆ ಒಂದು ವಿಶೇಷ ಕಾರ್ಯಾಗಾರ ಓರಿಯೆಂಟೇಷನ್ ಪ್ರೋಗ್ರಾಮ್ ಅನ್ನ ಇದೇ ಮಹಾವಿದ್ಯಾಲಯದಲ್ಲಿ ಸಂಘಟಿಸುತ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಆಸಕ್ತ ಶಿಕ್ಷಕರು, ವಿಶೇಷವಾಗಿ ವಿಜ್ಞಾನ ಶಿಕ್ಷಕರು ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಡಾಕ್ಟರ್ ಸುರೇಶ್ ಎಸ್ ಸ್ವಾಗತಿಸಿದರು. ಡಾಕ್ಟರ್ ಎಂಜೆ ಹೆಗಡೆ ಅತಿಥಿಗಳನ್ನು ಪರಿಚಯಿಸಿದರು. ವಿದ್ಯಾರ್ಥಿ ಕಾರ್ಯದರ್ಶಿ ಎಂಕೆ ಹರ್ಷಿತ್ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ರಸಪ್ರಶ್ನೆ ಸ್ಪರ್ಧೆ ನಡೆಯಿತು. ಮಂಜುನಾಥ ಭಂಡಾರಿ, ಶ್ರೀ ಮಂಜುನಾಥ ನ್ಯೂಸ್, ಹೊನ್ನಾವರ.